ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಬೆಳಗ್ಗೆನೇ ಸಂತೆಗೆ ಬಂದಿದ್ದೆ. ಸಂತೆ ಮೀನ್ಸ್ ಇದು ಮಿನಿ ಸಂತೆ ಥರ. ಸೊ ರೋಡ್ ಸೈಡಲ್ಲೇ ಹಳ್ಳಿಯಿಂದ ತಂದು ಇಟ್ಕೊಂಡಿರ್ತಾರೆ ಅಂತ ಹೇಳಿದರು. ನಾನು ಫಸ್ಟ್ ಟೈಮ್ ಹೋಗಿದ್ದು. ಸೊ ಇಷ್ಟು ಹತ್ರದಲ್ಲಿದ್ದರೂ ನನಗೆ ಗೊತ್ತಿರಲಿಲ್ಲ ಈ ಥರ ಸಂತೆ ಇದೆ ಅಂತ. ಇದು ಏಷ್ಯನ್ ಮಾಲ್ ಆಪೋಸಿಟ್ ರೋಡಲ್ಲೇ ಇರೋದು. ಸೊ ಚಿಕ್ಕಬಳ್ಳಾಪುರ ಈ ಸೈಡಿಂದ ಎಲ್ಲ ಇಲ್ಲಿ ತರಕಾರಿಗಳು, ಫ್ರೆಶ್ ತರಕಾರಿ ಆಗಿರ್ಬೋದು, ಹೂವು ಆಗಿರ್ಬೋದು, ಎಲ್ಲ ತಂದು ಇಟ್ಕೊಂಡು ಮಾರ್ತಾ ಇರ್ತಾರೆ. ನನಗೆ ರೇಟ್ ಎಲ್ಲ ಕೇಳಿ ಶಾಕ್ ಆಯಿತು. ಏಕೆಂದರೆ ನಮ್ಮ ಮನೆ ಹತ್ರ ಎಲ್ಲ ಒಂದು ಮೊಳ ಹೂವಿಗೆ 40-50 ರೂಪಾಯಿ ಕೊಡಬೇಕು. ಇಲ್ಲಿ ಒಂದು ಮಾರು ಹೂವಿಗೆ 50 ರೂಪಾಯಿ. ಸ್ವಲ್ಪ ಬಾರ್ಗಿಂಗ್ ಮಾಡಿದರೆ 40 ರೂಪಾಯಿಗೂ ಕೊಡ್ತಾಯಿದ್ರು. ಆ ಹೂವು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಆ ಹೂವು ರೇಟ್ ಕೇಳಿದ್ದು ನಂಗೆ ಸಖತ್ ಖುಷಿ ಆಯಿತು. ಹಾಗೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಮ್ಮ ಅದಕ್ಕೆ ಮನೇಲಿ ಅವ್ರ ಮನೆಯಲ್ಲಿ ಇದು ಬೀಗ್ರೂಟ ಇತ್ತು. ಸೊ ಬೀಗ್ರೂಟಕ್ಕೆ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಾಯಿತು. ಅಂದರೆ ನಾನ್ ವೆಜ್ ಬೀಗ್ರೂಟಕ್ಕೆ, ಅಂದರೆ ವೆಜ್ ತಿನ್ನೋರಿಗೆಲ್ಲ ವೆಜಿಟೇಬಲ್ಸ್ ಎಲ್ಲ ಪಲಾವ್ ಅದನ್ನೆಲ್ಲ ಮಾಡೋದಕ್ಕೆ ತರಕಾರಿ ತೊಗೋಬೇಕಾಯಿತು. ಹಾಗೆ ಕುಂಕುಮ ಕೊಡೋಕ್ಕೆ ಹೂಗಳೆಲ್ಲ ತೊಗೋಬೇಕಾಯಿತು. ಹಾಗೆ ಪೂಜೆ ಕೂಡ ಮಾಡೋದಕ್ಕೆ ಹೂವೆಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ನಾವು 7 o'clock ಹಾಗೆ ಆ ಸಂತೆಗೆ ಹೋದು. ಅಲ್ಲಿ ಬಂದ್ಬಿಟ್ಟು ಬೆಳಗ್ಗೆನೇ ಸಿಗುತ್ತೆ. ಬೆಳಗ್ಗೆ ಅಲ್ಲಿ 6 ಗಂಟೆಯಿಂದ ಏನೋ ಸ್ಟಾರ್ಟ್ ಆಗುತ್ತೆ ಅಂತೆ. ಬಟ್ 9 ಗಂಟೆ ಅಷ್ಟೊತ್ತಿಗೆಲ್ಲ ಏನೂ ಇರಲ್ಲ, ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವು ಬೆಳಗ್ಗೆನೇ ಎದ್ದು ಹೋದ್ವು. ತರಕಾರಿ ಎಲ್ಲ ಫ್ರೆಶ್ಶು ಮತ್ತು ರೀಸನಬಲ್ ಪ್ರೈಸ್ ಕೂಡ. ಸೊ ನಾವು ಕೂಡ ಒಂದಷ್ಟು ತರಕಾರಿನ ತೊಗೊಂಡು, ಆ ತರಕಾರಿ ಎಲ್ಲ ನೋಡ್ತಾ ಇದ್ರೇ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಅದರಲ್ಲಿ ಬೇರೆ ಅಲ್ಲಿ ಇದು ಮ್ಯಾಂಗೋ ಸೀಸನ್ ಎಲ್ಲ ಅಂದ್ರೂ ತೋತಾಪುರಿ ಮಾವಿನಕಾಯಿ ಇತ್ತು. ಅದೊಂದು ಕಣ್ಣು ಅದ್ರ ಮೇಲೆ ಹೋಗ್ತಾ ಇತ್ತು. ಸೊ ಅಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಇಲ್ಲಿ ಬಾಳೆಗೊನೆ ತೊಗೋಬೇಕಾಯಿತು. ಹಾಗಾಗಿ ಮಂಡಿಗೆ ಬಂದಿದ್ವು ಬಾಳೆಗೊನೆ ತೊಗೊಳ್ಳೋಣ ಅಂತ. ಸೊ ನೆಕ್ಸ್ಟ್ ಡೇಗೆ ಬೀಗ್ರೂಟ ಇದ್ದಿದ್ದು. ಹಾಗಾಗಿ ಒಂದಿನಕ್ಕೆ ಹಣ್ಣಾಗ ಬಾಳೆಗೊನೆನ ನೋಡ್ಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ಸೊ ಮಂಡಿಗೆ ಬಂದಿದ್ವು. ನಮಗೆ ಅಂದರೆ ಅಂಗಡಿಗಿಂತ ಮಂಡಿಯಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ, ಹಾಗೆ ಫ್ರೆಶ್ ಆಗಿ ಸಿಗುತ್ತೆ ನಿಮಗೆ. ಹಾಗಾಗಿ ನಾವು ಮಂಡಿಗೆ ಬಂದಿದ್ವು. ಇಲ್ಲಿ ಒಂದು ಗೊನೆ ಫುಲ್ ಗೊನೆ ತೊಗೊಂಡ್ರೆ ಒಂದು ರೈಟು, ಮತ್ತು KG ತೂಕದಲ್ಲಿ ತೊಗೊಂಡ್ರೆ ಒಂದು ರೈಟ್ ಅಂತ ಹೇಳಿದರು. ಹಾಗಾಗಿ ಫುಲ್ ಗೊನೆನೇ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಮನೆ ಕಡೆ ಹೊರಟ್ವು. ಸೊ ಆಲ್ಮೋಸ್ಟ್ ನಾವೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಒಂದು 9 o'clock ಆಗಿತ್ತು. ಸೊ ಎಲ್ಲ ನಾನು ಜಾಸ್ತಿ ತೊಗೊಳೋದಕ್ಕೆ ಹೋಗಲಿಲ್ಲ. ಬಟ್ ತರಕಾರಿ ಎಲ್ಲದೂ ತುಂಬ ಚೆನ್ನಾಗಿತ್ತು. ತರಕಾರಿ ಮತ್ತು ಹೂವು ಎಲ್ಲ ಕಮ್ಮಿ ರೇಟ್ ಅಂದರೆ ಕಮ್ಮಿ ರೇಟಿಗೆ ಎಂತೆಂಥ ಹೂವು ಇತ್ತು. ಆದರೆ ನಾನು ನಿನ್ನೆ ತೊಗೊಬಿಟ್ಟಿದ್ದೆ ಹೂವು ಎಲ್ಲ, ಬಿಡಿ ಹೂವು ತೊಗೊಂಡಿದ್ದೆ ಕಟ್ಟೋಣ ಅಂತ. ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ತೊಗೊಳೋದಕ್ಕೆ ಹೋಗಲಿಲ್ಲ. ಹೂವು ಎಲ್ಲ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆದರೆ. ಕೊತ್ತಂಬರಿ ತೊಗೊಂಡೆ, ಮನೇಲಿತ್ತು ಆದ್ರೂ ತೊಗೊಂಡೆ, ಫ್ರೆಶ್ ಆಗಿದೆಯಲ್ಲ ಅಂತ. ಹಾಗೆಯೇ ಅವರೆಕಾಯಿ ತೊಗೊಂಡೆ. ಅವರೆಕಾಯಿ ಕೂಡ ನಾಟಿ ಅವರೆಕಾಯಿ ತುಂಬ ಚೆನ್ನಾಗಿದೆ. ಸೊಗಡೆಲ್ಲ ಚೆನ್ನಾಗಿತ್ತು. ಹಾಗಾಗಿ ಅವರೆಕಾಯಿ ಇದು ತರಕಾರಿ ಸೊ ಮನೆಗೆ ಇತ್ತು, ಅಲ್ಲಿ ಫ್ರೆಶ್ ಆಗಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ತೊಗೊಂಡೆ. ಹಾಗೆ ಬನಾನಾ, ಆನಿಯನ್ ಇಷ್ಟೇ ನಾನು ತೊಗೊಂಡಿದ್ದು. ಸೊ ಅವರು ಜಾಸ್ತಿ ತೊಗೊಂಡಿದ್ದಾರೆ. ಅವರು ನಾಳೆ ಬೀಗ್ರೂಟಕ್ಕೆ ಹೂವು ಆಗಿರ್ಬೋದು, ಆಮೇಲೆ ಏನೇನೋ ಸಾಮಾನು ಅವರು ಎಲ್ಲ ತೊಗೊಂಡ್ರು. ಚಿಕನ್ ಮಾಡ್ತಾರಮ್ಮ, ನಾನ್ ವೆಜ್ ಜೊತೆಗೆ ವೆಜ್ಜು ಕೂಡ ಮಾಡ್ತಾರೆ ಅದಕ್ಕೆ. ಸೊ ನೀವ್ಯಾರಾದರೂ ಈ ಸರೌಂಡಿಂಗ್ ಇರೋರಾದರೆ ಹೋಗಿ ಅಲ್ಲಿ ತೊಗೋಬೋದು. ಏಷ್ಯಾ ಮಾಲ್ ಆಪೋಸಿಟೇ ಇರೋದು. ಸೊ ಹಳ್ಳಿ ಕಡೆಯಿಂದ ಬಂದಿರೋದು ಫುಲ್ ಕಂಪ್ಲೀಟ್ ಲೈನು ಒಳ್ಳೆ ತರಕಾರಿ ಮತ್ತು ಹೂವು ತೊಗೊಳೋರ್ಗಂತೂ ಒಳ್ಳೆ ಇದು ಅಂತ ಪ್ಲೇಸ್ ಅಂತ ಹೇಳ್ಬೋದು. ಏಕೆಂದರೆ ನಮ್ಮ ಸರೌಂಡಿಂಗಲ್ಲಿ ಎಲ್ಲೂ ಅಷ್ಟು ಕಮ್ಮಿಗೆ ಸಿಗೋಲ್ಲ. ಅಷ್ಟು ಕಮ್ಮಿಗಲ್ಲಿ ಹೂವು ಎಲ್ಲ ಸಿಗುತ್ತೆ. ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಎಲ್ಲ ಕಮ್ಮಿಗೆ ಸಿಗುತ್ತೆ. ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಮತ್ತು ನಾನು ಇಲ್ಲಿದ್ರೂ ಆ ಜಾಗ ನೋಡಿರಲಿಲ್ಲ, ಫಸ್ಟ್ ಟೈಮ್ ನಾನು ಕೂಡ ಆ ಜಾಗ ನೋಡಿದ್ದು. ಸೊ ಬರೀ ಇವಾಗ ಟಿಫನ್ ಕೂಡ ಮಾಡಬೇಕು. ಆಲ್ರೆಡಿ ಟೈಮ್ ಆಗಿದೆ. ನಾನು ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ 9:30 ಆಗಿಬಿಟ್ಟಿದೆ. ಇವಾಗ ಪಟ ಅಂತ ಟಿಫನ್ ಕೂಡ ಮಾಡಬೇಕು. ಹಾಗೆ ಇವತ್ತು ಒಂದಷ್ಟು ಕೆಲಸಗಳಿದೆ. ಒಂದು ಫಂಕ್ಷನ್ಗೆ ಹೋಗಬೇಕು. ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಇದನ್ನೆಲ್ಲ ಎತ್ತಿಟ್ಕೊಬಿಡೋಣ.
ಬದನೆಕಾಯಿ ಎಳ್ಕೊಂಡು ಹುಳಿ ಸಾರು ಮಾಡಿಬಿಟ್ಟೆ. ಸೊ ಒಂದೇ ಸಲ ಸಾಂಬಾರು ಕೂಡ ಮಾಡಿಟ್ಟೆ. ಹೊರಗಡೆ ಹೋಗ್ಬೇಕಲ್ಲ, ಹಾಗಾಗಿ ಒಂದೇ ಸಲ ಅಡುಗೆನ ಮಾಡಿದ್ದೀನಿ. ಒಳ್ಳೆ ಹುಳಿ ಸಾರು, ಎಳೆ ಕಾಳುಗಳನ್ನ ಹಾಕಿ ಮಾಡಿರೋವಂಥದ್ದು. ಬದನೆಕಾಯಿ ಹಾಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ವೆಜಿಟೇಬಲ್ಸು ಎಲ್ಲ ಹಾಕಿ ಚೆನ್ನಾಗಿ ಸಾಂಬಾರು ಆಗಿದೆ. ಈ ಕಡೆ ರೈಸ್ ಆಗಿದೆ. ಸೊ ಇವಾಗ ನಾನು ಕೂಡ ರೆಡಿ ಆಗಬೇಕು ಹೊರಡೋದಕ್ಕೆ. ಆಲ್ರೆಡಿ 12:45 ಆಗ್ತಾ ಇದೆ. ಸೊ ಅಡುಗೆ ಕೂಡ ರೆಡಿ ಆಗಿದೆ. ಹಾಗೆಯೇ ನೋಡಿ ಇವತ್ತು ಇದು ಮಾಡೋಣ ಅಂದ್ಬಿಟ್ಟು ನೆನೆ ಹಾಕಿದ್ದೀನಿ. ಇದ್ಕಿದ ಬೇಳೆದು ಮಿಕ್ಚರ್ ಬರುತ್ತಲ್ಲ, ಅದು ಮಾಡೋಣ ಅವರೆಕಾಳ್ದು ಅಂತ ನೆನೆ ಹಾಕಿದ್ದೀನಿ. ಚೆನ್ನಾಗಿದೆ, ಮಣಿಗಳ ಥರ ಇದೆ ಅವರೆಕಾಳು ಅಂತೂ. ಸೊ ಮನೇಲಿ ಸ್ವಲ್ಪ ಆಲ್ರೆಡಿ ಇದ್ಕಿದ ಬೇಳೆ ಮಾಡಿಟ್ಟಿರೋದಿದೆ. ಇದನ್ನು ಕೂಡ ಮಾಡೋಣ ಅಂದ್ಬಿಟ್ಟು ಎಲ್ಲ ಬಲ್ತಿರೋದೆಲ್ಲ ಸುಲಿದಿಟ್ಟಿದ್ದೀನಿ. ಎಳೆದೆಲೆ ಸಾಂಬಾರ್ಗೆ ಹಾಕ್ಬಿಟ್ಟೆ. ಸೊ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಇವಾಗ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ತೊಟ್ಲು ಶಾಸ್ತ್ರ ಇದೆ ಪಾಪುದು. ಲಾಸ್ಟ್ ನಾನು ಬ್ಲಾಗಲ್ಲಿ ನಿಮಗೆ ಪಾಪು ತೋರಿಸಿದ್ನಲ್ಲ, ಸೊ ಹಾಸ್ಪಿಟಲ್ಗೆ ಪಾಪು ನೋಡೋಕೆ ಹೋಗಿದ್ವಲ್ಲ, ಆ ಪಾಪುದು ಇವತ್ತು ತೊಟ್ಲು ಶಾಸ್ತ್ರ ಇದೆ. ಸೊ 11 ದಿನಕ್ಕೆ ಇವತ್ತು ಮಗುಗೆ ತಲೆಗೆ ಸ್ನಾನ ಮಾಡಿಸ್ತಾರೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ಸೊ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ಸೊ ಲಾಸ್ಟ್ ಇವಾಗ ಬ್ಯಾಂಗಲ್ ಹಾಕ್ಕೊತ ಇದೆಲ್ಲ ಹಾಕೊಂಡು ರೆಡಿಯಾಗಿ ನಾನು ಬಾಸು ಹಾಗೇನೆ ವೃದ್ಧಿ ಹೋಗ್ತೀವಿ. ಸೊ ಕ್ಯೂಟಿನ ಕರ್ಕೊಂಡು ಹೋಗ್ತಾ ಇಲ್ಲ, ಮನೆ ಹತ್ರನೇ ಇರ್ತಾಳೆ. ಅವಳಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಸೊ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಅವರಿಗೆ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವಳು ಪ್ರಾಜೆಕ್ಟ್ ಮಾಡಬೇಕು, ನಾನು ಬರಲ್ಲ ಅಂದರು. ನಾನು ಫಸ್ಟ್ ಅವರಿಬ್ಬರನ್ನ ರೆಡಿ ಮಾಡಿಬಿಟ್ಟು ಸೊ ಇಲ್ಲಿ ನಾನು ಕೂಡ ರೆಡಿ ಆಗ್ತಾ ಇದ್ದೆ. ಇವಾಗ ಮ್ಯಾಚ್ ಆಗ್ತೈತಿಲ್ಲ, ಇರ್ಲೇ ಬೇಡ. ಓಕೆ ಹಂಗಲ್ಲೋ ಇಲ್ಲಿ ನೋಡಿಲಿ, ಇದು ಮಾತ್ರ ಇಲ್ಲಿ ನೋಡಿಲಿ. ಸೊ ನಾನು ಕಂಪ್ಲೀಟ್ ಆಗಿ ರೆಡಿಯಾಗಿದೆ. ಪಿನ್ನ ಮಾಡ್ಕೊಂಡಿದ್ದೆ, ಯಾಕೋ ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂದ್ಬಿಟ್ಟು ಹಾಗೆ ಸಿಂಗಲ್ ಪಿನ್ನ ಮಾಡ್ಕೊಂಡಿದ್ದೀನಿ. ಸೊ ಕ್ಯೂಟಿ ಬರ್ತಾ ಇಲ್ಲ, ಬಾಸು ವೃದ್ಧಿ ಇಬ್ರು ಅವರು ರೆಡಿಯಾಗಿದ್ದಾರೆ. ಹನಿ ಬಂದ್ಬಿಟ್ಟು ಸೈಡ್ ಹತ್ರ ಹೊರಟ್ರು. ಅವ್ರು ಬರ್ತಾ ಇಲ್ಲ. ಸೊ ನಾವು ಮಾತ್ರ ಹೋಗ್ತಾ ಇರೋದು. ಅಮ್ಮ ಬಾಸು ನೋಡಿ ಇಲ್ಲಿ ಬಾಸು ಹೆಂಗ್ ರೆಡಿ ಆಗಿದ್ದಾನೆ ಅಂತ. ನೀನು ನೆತ್ತಕ್ಕಾಗಲ್ಲ, ಏನು ತೋರಿಸ್ತೀನಿ ಆಮೇಲಿಂದ. ಸೊ ಆಲ್ರೆಡಿ ಲೇಟ್ ಆಗಿದೆ, ಹೊರಡ್ತಾ ಇದೀವಿ ಇವಾಗ. ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ ಹಾಕೊಂಡಿದ್ದೀನಿ. ಒಂದು ಸಿಂಪಲ್ ಆಗಿದೆ, ಸ್ವಲ್ಪ ಒಂದು ಗ್ರ್ಯಾಂಡ್ ಆಗಿದೆ. ಹೇಗೆ ಕಾಣಿಸ್ತಾ ಇದೆ ಸ್ಯಾರಿಯಲ್ಲಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಕಾಜಲ್ಲು ಏನು ಹಾಕೊಂಡೆ, ಐ ಮೇಕಪ್ ಇತ್ತು ಏನೂ ಮಾಡಿಲ್ಲ, ಜಸ್ಟು ಲಿಪ್ಸ್ಟಿಕ್ ಹಾಕೊಂಡು ಬ್ಲಷನ್ ಹಾಕೊಂಡಿದ್ದೀನಿ ಅಷ್ಟೇ. ಸೊ ಬಿಸಿಲು ಬೇರೆ ಇದೆ ಆಚೆ ಕಡೆ. ನನಗೆ ಗಾಡಿಯಲ್ಲಿ ಬೇರೆ ಹೋಗೋದು ಮತ್ತು ಧೂಳೆಲ್ಲ ತುಂಬ್ಕೊಳ್ಳುತ್ತೆ ಅಂತ ಏನೂ ಮೇಕಪ್ ಮಾಡ್ಕೊಂಡಿಲ್ಲ. ಸೊ ಆಟೋದಲ್ಲಿ ಹೋಗೋಣ ಅನ್ಕೊಂಡೆ, ನೀ ಬೇಡ ಗಾಡಿಯಲ್ಲೇ ಹೋಗೋದು. ಸೊ ಕುಮಾರಣ್ಣ ಬರ್ತೀನಿ ಅಂತ ಅವರು ಲೇಟಾಗಿ ಹೋಗ್ತಾರಂತೆ. ಹಾಗಾಗಿ ಇರಪ್ಪ, ಹಾಗಾಗಿ ನಾವೇ ಹೊರಡ್ತಾ ಇದ್ದೀವಿ. ಕಾರಾ ನಿಮ್ ಅದು ತಗೊಬರುತ್ತೇನೋ ಕಾರ್ನ. ಇವ್ ನೋಡಿ ಗಾಡಿ. ಆಯ್ತು, ಇಲ್ಲೇ ಹತ್ರ ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟರ್ ಅಷ್ಟೇನೆ. ಹಾಗಾಗಿ ಸೊ ಬನ್ನಿ ಹೊರಡೋಣ. ಅಲ್ಲಿ ಹೋಗಿ ಆದರೆ ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ ಸ್ವಲ್ಪ. ಪಾಪ ನಮ್ಮ ಕ್ಯೂಟಿ ಬರ್ತಾ ಇಲ್ಲ, ಕ್ಯೂಟಿನ ನಾನೇ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ 3 ಜನ ಗಾಡಿಯಲ್ಲಿ ಬೇಡ ಅಂತ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಓವರ್ ಆ್ಯಕ್ಟಿಂಗ್ ಆಡ್ತಾವಳೆ ಅಂತ. ಮಿಸ್ ಯು ಕ್ಯೂಟಿ, ನೀನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಆಡ್ತಾ ಇದ್ದಾಳೆ. ಓವರ್ ಆ್ಯಕ್ಟಿಂಗ್ ಮಾಡಿ. ಏಯ್ ಬಿಡಿ ಸುಮ್ಮನೆ ಇರೇ. ಸೊ ಬನ್ನಿ ಹೊರಡೋಣ. ಮಗು ಅವ್ನ ಎತ್ಕೋಬಹುದು, ನೀನು ದೊಡ್ಡವಳಾಗಿದ್ಯಾ. ವೃದ್ಧಿ ನೋಡಿ, ಇವನು ನೋಡಿ ಇಲ್ಲಿ ಬಾಸು ಇಳಿಯೋ ಕೆಳಗಡೆ ನಡಿಯೋ. ಯಾರಪ್ಪ ಇವನು, ಬರಲ್ವೇನೋ. ಇಲ್ಲೋ ವೃತ್ತಿ ಫಸ್ಟ್ ಅಂತೆ, ನೀನು ಅಷ್ಟೇ ಲಾಸ್ಟ್ ಬಿಡು. ಲಾಸ್ಟ್ ಬಿಡು ನೀನು. ರೆಡಿಯೋ, ರೆಡಿ ಮಾಡ್ಕೊಂಡು ಬಾ ಕ್ಯೂಟಿ.
ನಾನು ಹೋಗೋ ಅಷ್ಟೊಳಗೆ ಮಗುನ ತೊಟ್ಲಿಗೆಲ್ಲ ಹಾಕಾಗಿತ್ತು. ಸೊ ಮಗುದು ಹಾಗೆ ಇವತ್ತು ಹೆಸರು ಕೂಡ ಇಟ್ಟಿದ್ರು. ಪಾಪು ಹೆಸರು ಬಂದ್ಬಿಟ್ಟು ತಾರಕ್ ರಾಮ್ ಶ್ರೀಧರ್ ಅಂತ. ಸೊ ತಾರಕ್ ಪಾಪು ಹೆಸರು, ರಾಮ್ ಹೆಸರು ಅವ್ರ ತಾತ ಅಂತೆ, ಮತ್ತು ಅವ್ರ ಅಪ್ಪ ಬಂದ್ಬಿಟ್ಟು ಶ್ರೀಧರ್. ಹಾಗಾಗಿ ಮೂರು ಹೆಸರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದ್ಬಿಟ್ಟು ತಾರಕ್ ರಾಮ್ ಶ್ರೀಧರ್ ಇಟ್ಟಿದ್ದಾರೆ. ಹಾಗೆ ಪಾಪುದು ತೊಟ್ಲು ನೋಡಿ, ತೊಟ್ಲು ಶಾಸ್ತ್ರಕ್ಕೆ ಏನೇನೆಲ್ಲ ಇದು ಮಾಡಿದ್ರು ಅನ್ನೋದನ್ನ ಅಲ್ಲಿ ನಾನು ಜಸ್ಟ್ ನಿಮಗೆ ಕ್ಲಿಪ್ಪಿಂಗ್ ತೊಗೊಂಡು ತೋರಿಸ್ತಾ ಇದೆ. ಹಾಗೆಯೇ ನಾನು ಪಾಪಕ್ಕೆ ಹೋಗಿದ್ದ ಡ್ರೆಸ್ಸು ಕೂಡ ಹಾಕೋಣ ಅಂದ್ಬಿಟ್ಟು ಪಾಪು ಹಿಂಸೆ ಕೊಟ್ಬಿಟ್ಟು ಡ್ರೆಸ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಆಯ್ತು 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 ಚಿನ್ನ ಆಯ್ತು ಚಿನ್ನ ಆಯ್ತು ಆಯ್ತು ಆಯ್ತು. ಏನೇನು ಎಫರ್ಟ್ ಹಾಕ್ಬೇಕು ನಾವೇ ಕೀರ್ತಿ ಎಷ್ಟು ಹಾಕ್ಬೇಕು. ಬಸ್ಸು ಪಾಪ ಹೊಳ್ತೈತಲ್ಲ, ಸುಮ್ಮನೆ ಇರು ಬಸ್ಸು. ಆಯ್ತು ಆಯ್ತು ಆಯ್ತು. ಅವು ಬಾಲಗ್ರಹವು ಇವಾಗ ಹಾಕ್ಬಿಟ್ರೆ ಹಾಕಲ್ಲ. ಅವು ಇವಾಗ ಹಾಕ್ಬಿಡ್ಬೇಕು. ಮುಖ ತೆಗಿ ಬಟ್ಟೆ ಹಾಕ್ತಿರೋದು ಕಣ. ಕೋಟ್ ಬೇಡ ಬಿಡಮ್ಮ, ಹಾಕ್ಬಿಡ್ಬೇಕು. ದಾರೆಲ್ಲ ಸಿಗಾಕತ್ತ ಚೈನ್ಕ ಸೀರೆ. ಆಗೋಯ್ತು ಬಿಡು, ಆಗೋಯ್ತಿರಮ್ಮ ಆಗೋಯ್ತಿರಮ್ಮ. ಆಯ್ತು ಆಯ್ತು ಆಯ್ತು. ಮಗ್ನೆ ಆಗೋಯ್ತು ಆಗೋಯ್ತು ಆಗೋಯ್ತು. ಅಯ್ಯೋ ಅಮ್ಮನ ಇವಾಗ ಬಂದಾಳು ದೇವಕಮ್ಮನ ಬಿಟ್ಬಿಟ್ಟು ಹೋದ್ರೆ ಅಷ್ಟೇ. ಆಮೇಲೆ ಬೇರೆ ಭಯ. ಏನು ಭಯ. ಸೊ ಅಲ್ಲಿ ಒಳಗಡೆ ಕರೆಂಟ್ ಕೂಡ ಇರಲಿಲ್ಲ. ಹಾಗಾಗಿ ಪಾಪಗೆ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಎತ್ಕೊಂಡು ಸೊ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವು. ಹಾಗೆಯೇ ಇಲ್ಲೊಂದು ಪಾಪನು ಅಷ್ಟೇ. ಸೊ ಇವನು ಅಷ್ಟೇ ನನ್ನ ಹತ್ರ ಬಂದ್ಬಿಟ್ಟು ಆರಾಮಾಗಿದ್ದ. ಅಲ್ಲೆಲ್ಲರೂ ಹೇಳ್ತಾ ಇದ್ರು ನಿನ್ನ ಥರನೇ ಸೇಮ್ ಕಾಣಿಸ್ತಾ ಇದ್ದಾನೆ ಅಂತ. ಸೊ ನನಗೆ ಅದು ಸಖತ್ ಇಷ್ಟ ಆಯ್ತು. ಈ ಪಾಪು ಎಷ್ಟು ಕ್ಯೂಟಾಗಿ ನನ್ನ ಹತ್ರನೇ ಇದ್ದ. ಸೊ ಅದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆ ಕಡೆ ಹೊರಟ್ವು. ಸೊ ನಾನು ಹೊರಡೋಕ್ಕಿಂತ ಮುಂಚೆ ತನುಜಕ್ಕ ಮಿತ್ತು ಅವರೆಲ್ಲ ಹೊರಟಿದ್ರು. ಅಲ್ಲಿ ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಅವ್ರು ಹೊರಟರು. ಅದಾದಮೇಲೆ ನಾನು ಕೂಡ ಬಂದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.